ಇದು ನೋಡಿ ರೂಟ್ ಸ್ಟಾಕ್ ಗಿಡ ಇದು. ಇದನ್ನ ಈ ಥರ ಕಟ್ ಮಾಡಿ ನಂತರ ಯೂಸ್ ಮಾಡ್ಕೋಬೋದು. ನಂತರ ಇದನ್ನು ಉಲ್ಟಾ ಇದು ವಿ ಶೇಪಲ್ಲಿ ಇದನ್ನು ಬ್ಲೇಡ್ ಸಹಾಯದಿಂದ ಈ ಥರ ಶೇಪ್ ಮಾಡ್ಕೋಬೇಕು. ಅಂದರೆ ನರ್ಸರಿಯಿಂದ ತಂದ ಗಿಡಗಳನ್ನ ಹೇಗೆ ಡಬಲ್ ಮಾಡ್ಕೊಳ್ಳೋದು ಅಥವಾ ಎರಡನ್ನು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇದು ವಿಡಿಯೋ. ಅಪ್ರೋಚ್ ಗ್ರಾಫ್ಟ್ ಆಗಿರುತ್ತೆ ಇದು. ನೋಡಿ ಈ ಥರ ಒಂದು ವಿ ಶೇಪಲ್ಲಿ ಮಾಡಿಕೊಂಡು ಆಮೇಲೆ ಚಿಕ್ಕ ಗಿಡ ಆದರೂ ಅದನ್ನು ಅಪ್ರೋಚ್ ಮಾಡ್ಬೋದು. ಇದು ನಮ್ಮ ರೂಟ್ ಸ್ಟಾಕ್ ಗಿಡ. ಒಂದು ವರ್ಷದ ಗಿಡ ಆಗಿತ್ತದು. ಇದು ನಿನ್ನಿತಾಯಿ ಅಂತೇಳಿ ಪುತ್ತೂರದಿಂದ ತಂದಿರೋದು. ಜಾಕ್ ಅನಿಲ್ ಅವರ ಫಾರ್ಮಿಂದ ತಂದಿರೋದು. ಇದನ್ನು ನಾವು ಎರಡನ್ನು ಮಾಡ್ಕೋಬೋದು ಅಥವಾ ಮಲ್ಟಿಫಲ್ ಮಾಡ್ಕೋಬೋದು. ಇದನ್ನು ಈ ರೀತಿ ಮೇಲ್ಗಡೆ ಅರ್ಧರಷ್ಟಾಗಿರ್ಬೋದು ಅಥವಾ ಆ ಥರ ಸ್ವಲ್ಪ ಸ್ಕಿನ್ನನ್ನು ಈ ಥರ ಮಧ್ಯದಲ್ಲಿ ಬ್ಲೇಡನ್ನು ಸಹಾಯದಿಂದ ಸೀಳ್ಕೋಬೇಕು. ಸ್ವಲ್ಪ ಹುಷಾರಾಗಿರಬೇಕು, ಬ್ಲೇಡ್ ತಾಗ್ಬೋದು. ಈ ಥರ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ ಈಗ. ಈ ಥರ ಒಂದು ಸ್ಟ್ರೆಚ್ ಆಗುವಂಥ ಒಂದು ಪ್ಲ್ಯಾಸ್ಟಿಕ್ಕನ್ನು ತಗೊಳ್ಳೋದು. ಆಮೇಲೆ ಅದನ್ನು ಈ ಥರ ಅದರಲ್ಲಿ ಒಳಗಡೆ ಇನ್ಸರ್ಟ್ ಮಾಡಿ ಸೂಕ್ಷ್ಮವಾಗಿ ಅದನ್ನು ಮಾಡಬೇಕು. ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದೀನಿ ಇಲ್ಲಿ ಮತ್ತೊಮ್ಮೆ. ಅಂದರೆ ಗಡಿಬಿಡಿ ಮಾಡದೇ ಇದ್ದರೆ ಆಯಿತು. ಇದರಲ್ಲಿ ಸೂಕ್ಷ್ಮವಾಗಿ ನೋಡಿ ಈ ಥರ ಟೈಟಾಗಿ ಹಿಡ್ಕೊಂಡು ಆಮೇಲೆ ಸ್ಟ್ರೆಚ್ ಆಗಿರೋ ಒಂದು ಪ್ಲ್ಯಾಸ್ಟಿಕ್ ಟೇಪ್ನಿಂದ ಅದನ್ನು ಸುತ್ತುವಂಥದ್ದು. ನೀಟಾಗಿ ಸುತ್ತಬೇಕು. ಅಂದರೆ ಮೇಲ್ಗಡೆ ಏನು ಸ್ಕಿನ್ ಇದೆ, ಎರಡರ ಸ್ಕಿನ್ನು ಲೆವೆಲಾಗಿ ಇರುವಂತೆ ನೋಡ್ಕೋಬೇಕು ಒಂದು ಸೈಡ್. ಈ ಥರ ನೋಡಿ ಈಗ ಕಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಈ ಥರ ಸ್ಟ್ರೆಚ್ ಆಗಬೇಕು. ಒಗೆದಾಗ ಉದ್ದಾಗುವಂಥ ಒಂದು ಪ್ಲ್ಯಾಸ್ಟಿಕ್ಕನ್ನು ತಗೋಬೇಕು. ಗ್ರಾಫ್ಟಿಂಗ್ ಟೇಪ್ ಸಿಗುತ್ತೆ ಆನ್ಲೈನ್ಗಳಲ್ಲಿ. ಇದು ಕೂಡ ಆನ್ಲೈನಲ್ಲಿ ತಂದಿರೋದು. ಈ ಥರ ಸ್ಟ್ರೆಚ್ ಆಗುವಂಥ ಪ್ಲ್ಯಾಸ್ಟಿಕ್ಕಿಂದ ನಿಧಾನವಾಗಿ ಸುತ್ತಿ, ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಸುತ್ತಿ ಅದನ್ನು ಕೆಲಸ ಮಾಡಬೇಕು. ನೋಡಿ ಎರಡು ಗಿಡಕ್ಕೆ ನಾವು ಮೊದಲೇ ಒಂದು ಪ್ಲ್ಯಾಸ್ಟಿಕ್ಕಿಂದ ಕಟ್ಕೊಂಡಿರ್ಬೇಕು. ಇಲ್ಲದಿದ್ದರೆ ಅದು ಜಾಸ್ತಿ ಅಲುಗಾಡುತ್ತೆ. ಈ ಥರ ನೋಡಿ ಈಗ ಕಟ್ಟಿ ಗ್ರಾಫ್ಟಿಂಗ್ ರೆಡಿ ಆಯಿತು. ಇದು ಆಲ್ಮೋಸ್ಟ್ ಒಂದು 2-2.5 ತಿಂಗಳಲ್ಲಿ ಗಿಡ ಪರ್ಫೆಕ್ಟಾಗಿ ಸ್ಕಿನ್ ಎರಡು ಕೂಡುತ್ತೆ. ಆಮೇಲೆ ನೀವು